ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ ಲೀಗ್ ಸ್ಟೇಜ್ ಮ್ಯಾಚ್ಗಳು ಏನದಾವು ಎಲ್ಲ ಕಂಪ್ಲೀಟ್ ಆಗ್ಯಾವು. ಇವು ಎಲ್ಲ ಕಂಪ್ಲೀಟ್ ಆಗಾನ IPL 2024ರ ಪೂರ್ತಿ ಕಂಪ್ಲೀಟ್ ಪಾಯಿಂಟ್ಸ್ ಟೇಬಲ್ ಹೆಂಗ್ ಕಾಣಿಸ್ತೈತೆ ಅಂದ್ರೆ ಹಿಂಗೆ ಕಾಣಿಸ್ತೈತೆ ನೋಡ್ರಿ. ಟಾಪ್ 1 ನಾಗ KKR ದವ್ರು ಫಿನಿಶ್ ಮಾಡಿದ್ರ, ಟಾಪ್ 2 ನಾಗ SRS ದವ್ರು ಫಿನಿಶ್ ಮಾಡ್ಯಾರ, ಟಾಪ್ 3 ಒಳಗೆ ರಾಜಸ್ಥಾನ್ ರಾಯಲ್ಸ್ ದವ್ರು ಆದ್ರ, ಟಾಪ್ 4 ನಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐತಿ. ಒಂದು ಟೈಮ್ನಾಗ ಹೆಂಗಿತ್ತಂದ್ರ ಟಾಪ್ 1 ನಾಗ CSK ಇತ್ತು, ಪೂರ್ತಿ ಲಾಸ್ಟಿಗೆ RCB ಇತ್ತು. CSK 100% ಕ್ವಾಲಿಫೈ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇತ್ತು. RCB ಕ್ವಾಲಿಫೈ ಆಗೋ ಚಾನ್ಸಸ್ ಬರೀ 1% ಇತ್ತು. ಆಲ್ಮೋಸ್ಟ್ RCB ಟೂರ್ನಮೆಂಟ್ದಿಂದ ಔಟ್ ಆಗಿತ್ತು. ಅಲ್ಲಿದ್ದಿಂದ CSK ಬಂದು ಈಗ ಎಲಿಮಿನೇಟ್ ಆಯಿತು. RCB ಅಲ್ಲಿದಿಂದ ಬಂದು ಕ್ವಾಲಿಫೈ ಆಯಿತು. ಇನ್ನು ಈ ಕಡೆ ರಾಜಸ್ಥಾನ್ ರಾಯಲ್ಸ್ದವರು ಪೂರ್ತಿ ಡಾಮಿನೇಟ್ ಮಾಡಕತ್ತಿದ್ರು ಪಾಯಿಂಟ್ಸ್ ಟೇಬಲ್ನಾಗ, ಟಾಪ್ನಾಗ ಕೂತಿದ್ರು. ಎಲ್ಲ ಟೀಮ್ಗಿಂತನೂ ಒಂದು 4 ಪಾಯಿಂಟ್ 6 ಪಾಯಿಂಟ್ ಲೀಡ್ನಾಗ ಇದ್ರು. 100% ರಾಜಸ್ಥಾನ್ ರಾಯಲ್ಸ್ ಕ್ವಾಲಿಫೈರ್ 1 ಅಂತೂ ಆಡ್ತೈತಿ. ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಮುಂದೆ ಯಾವ ಟೀಮ್ ಆಡ್ತೈತಿ ಕ್ವಾಲಿಫೈರ್ 1 ನಾಗ ರಾಜಸ್ಥಾನ್ ರಾಯಲ್ಸ್ ಜೊತೆ, ಹಂಗ ಪರ್ಫಾರ್ಮೆನ್ಸ್ ರಾಜಸ್ಥಾನ್ ರಾಯಲ್ಸ್ ದವ್ರದಿತ್ತು. ಹಂಗ ಪೂರ್ತಿ ಡಾಮಿನೇಟ್ ಮಾಡಕತ್ತಿದ್ರು. ಆದ್ರೆ ಈಗ 21ನೇ ತಾರೀಕಿಗೆ ಕ್ವಾಲಿಫೈರ್ ಮ್ಯಾಚ್ ಐತಿ. ಆ ಮ್ಯಾಚ್ನಾಗ ರಾಜಸ್ಥಾನ್ ರಾಯಲ್ಸ್ ಆಡಂಗಿಲ್ಲ. 21ನೇ ತಾರೀಕಿಗೆ KKR ವರ್ಸಸ್ SRH ಕ್ವಾಲಿಫೈರ್ ಮ್ಯಾಚ್ ಅಹಮದಾಬಾದ್ನಾಗ ಆದ್ರೆ, 22ನೇ ತಾರೀಕಿಗೆ RCB ವರ್ಸಸ್ RR ಎಲಿಮಿನೇಟರ್ ಮ್ಯಾಚ್ ಇದನ್ನು ಅಹಮದಾಬಾದ್ನಾಗ ನಡೀತೈತಿ. ಈ ಎರಡು ಮ್ಯಾಚ್ ಬಗ್ಗೆ ಮಾತಾಡೋಣ, ಮತ್ತು ಅಡ್ವಾಂಟೇಜ್ ಯಾವ ಟೀಮ್ ಕಡೆ ಜಾಸ್ತಿ ಐತಿ ಅದ್ರ ಬಗ್ಗೆನೂ ಮಾತಾಡೋಣ. ಆದ್ರೆ ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಆಗ್ತಾಡ ಮಾಡೋಣ, ಬರ್ರಿ ಶುರು ಮಾಡೋಣ. ಫಸ್ಟಿಗೆ ಕ್ವಾಲಿಫೈರ್ 1 ನಡೀತೈತಿ 21ನೇ ತಾರೀಕಿಗೆ KKR ವರ್ಸಸ್ SRH ಅಹಮದಾಬಾದ್ನಾಗ. ಈ ಎರಡು ಟೀಮ್ ಬಗ್ಗೆ ಮಾತಾಡೋದಾದ್ರೆ KKR ದವ್ರು ನೋಡ್ರಿ ಪೂರ್ತಿ ಚಲೋ ಆಡ್ಯಾರ ಪೂರ್ತಿ ಸೀಸನ್, ಇಲ್ಲ ಅನ್ನಂಗಿಲ್ಲ. ಆದ್ರೆ ಇವ್ರದ್ದು ಒಂದು ಸ್ವಲ್ಪ ಲಾಸ್ಟಿಗೆ ಬ್ಯಾಡ್ ಲಕ್ ನಡೆದೈತ್ರಿ. ಹೆಂಗಂದ್ರೆ ಈಗ ಲಾಸ್ಟಿಗೆ 2 ಮ್ಯಾಚ್ ಏನದವು ಮಳೆ ಬಂದ ಪೂರ್ತಿ ವಾಶ್ಔಟ್ ಆಗಿಬಿಟ್ಟವು. ಅದಕ್ಕಿಂತ ಹಿಂದಿನ 4 ಮ್ಯಾಚ್ ಏನದವು 4-4 ಕಂಪ್ಲೀಟ್ ಆಗಿ ಪೂರ್ತಿ ಒನ್ ಸೈಡ್ ವಿನ್ ಆಗಿ ಬರಾಕತ್ತಾರ. ಆದ್ರೆ ಪ್ರಾಬ್ಲಮ್ ಏನೈತೆ ಅಂದ್ರೆ ಫಿಲಿಪ್ ಸಾಲ್ಟ್ ಮತ್ತು ಸುನಿಲ್ ನಾರಾಯಣ್ ಅವ್ರ ಜೋಡಿ ಈ ಸೀಸನ್ನಾಗ ಪೂರ್ತಿ ಸೆಟ್ ಆಗಿತ್ರಿ. ಅದೇ ಫಿಲಿಪ್ ಸಾಲ್ಟ್ ಇವ್ರಿಗೆ ಈಗ ಅವೈಲೇಬಲ್ ಇಲ್ಲ, ಅವ್ರ ದೇಶಕ್ಕೆ ಅವ್ರು ವಾಪಸ್ ಹೋಗ್ಯಾರ. ಹಾಗಾಗಿ ಇವ್ರಿಗೆ ಒಂದು ಆ ಪ್ಲೇಸಿಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕಿತ್ತು. ಆ ಎಕ್ಸ್ಪೆರಿಮೆಂಟ್ ಇವರು ಗುಜರಾತ್ ಟೈಟನ್ಸ್ ಜೊತೆ ಏನು ಮ್ಯಾಚ್ ಇತ್ತಲ್ರಿ, ಲೆವೆಂಡರ್ ಜರ್ಸಿ ಒಳಗೆ ಇವರು ಗುಜರಾತ್ ಟೈಟನ್ಸ್ದವ್ರು ಆಡೋರಿದ್ರು. ಆ ಮ್ಯಾಚ್ನಾಗೆ ಇವರು ಮಾಡೋರಿದ್ರು. ಅಲ್ಲಿ ಮಳೆ ಬಂದು ಪೂರ್ತಿ ವಾಶ್ಔಟ್ ಆಯಿತು. ಈಗ ಹಿಂದಿನ ಮ್ಯಾಚ್ RR ಜೊತೆ ಅಲ್ಲಿ ಮಾಡೋರಿದ್ರು, ಅಲ್ಲಿ ಮಳೆ ಬಂದು ಪೂರ್ತಿ ವಾಶ್ಔಟ್ ಆಯಿತು. ಈಗ ಇವ್ರು ಎಕ್ಸ್ಪೆರಿಮೆಂಟ್ ಎಲ್ಲಿ ಮಾಡ್ತಾರ ಕ್ವಾಲಿಫೈರ್ 1 SRH ಅಗೇನ್ಸ್ಟ್ ಮಾಡ್ತಾರ. ಇದು ಒಂದು ಬಹಳ ಡೇಂಜರಸ್ ಸೈನ್ KKR. ಎದಕ್ಕಂದ್ರೆ ಅವ್ರು ಏನು ಬ್ಯಾಕ್ ಟು ಬ್ಯಾಕ್ ವಿನ್ ಹಾಕೋತ ಬರಾಕತ್ತಿದ್ರು, ಆ ಕಾಂಬಿನೇಷನ್ ಆ ಪ್ಲೇಯಿಂಗ್ ಲೆವೆನ್ ಅವರಿಗೆ ಕ್ವಾಲಿಫೈರ್ 1 ನಾಗ ಸಿಗಂಗಿಲ್ಲ. ಇಲ್ಲಿ ಅವ್ರೇನ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅದಿನ ಹೆಂಗ್ ಇಂಪ್ಲಿಮೆಂಟ್ ಆಗ್ತಿತ್ತು ಅನ್ನೋದು ನೋಡ್ಬೇಕು. ಸ್ಟ್ರೈಟ್ ಅವೇ ಈಗ KKR ದವರು ಬ್ಯಾಕ್ ಫುಟ್ ನಾಗ ಅದಾರ. ಈಗಂತರೂ ಆ ಓಪನಿಂಗ್ ಒಂದು ಪ್ರಾಬ್ಲಮ್ ಬಿಟ್ರ ಟೀಮ್ ಮಂತ್ರ ಬೆಂಕಿ ಐತ್ರಿ. ಆ ಎಕ್ಸ್ಪೆರಿಮೆಂಟ್ ಒಂದು ಇವ್ರಿಗೆ ವರ್ಕ್ ಆಯ್ತು, ಮತ್ತೆ ಧಮಾಕ ಮಾಡೋದ್ರಾಗ ಎರಡನೇ ಮಾತೇ ಇಲ್ಲ. ಅದೇ ಕಡೆ ಸನ್ ರೈಸರ್ಸ್ ಹೈದರಾಬಾದ್ ಅವರು ಇವರು ಒಂದ್ ಸ್ವಲ್ಪ ಚಲೋನೆ ಆಡ್ಕೋತೆ ಬಂದಾರಿ. ಲಾಸ್ಟ್ 5 ಮ್ಯಾಚ್ನಾಗ 3 ಮ್ಯಾಚ್ ಗೆದ್ದಾರ, 1 ಮ್ಯಾಚ್ ಸೋತಾರ, 1 ಮ್ಯಾಚ್ನಾಗ ಮಳಿದಿಂದ ರದ್ದಾಗೈತಿ. ಈ ಸೀಸನ್ನಾಗ ಸನ್ ರೈಸರ್ಸ್ ಹೈದರಾಬಾದ್ ಅವರು ಬಹಳ ಡೇಂಜರಸ್ ಪ್ಲೇ ಆಡಕತ್ತಾರ, ಬಹಳ ರಿಸ್ಕಿ ಪ್ಲೇ ಆಡಕತ್ತಾರ. ಅದ್ರೊಳಗೂ SRH ಈ ಸಲ ಅವ್ರ ಓಪನರ್ಸ್ ಮ್ಯಾಗ ಭಾಳ ಅಂದ್ರೆ ಭಾಳ ಡಿಫೆಂಡ್ ಆಗೈತ್ರಿ. ಹೆಂಗಂದ್ ನೋಡ್ರಿ, ಈಗ ಪವರ್ ಪ್ಲೇ ಒಳಗೆ ಏನಾರೇ ಒಂದು 3 ಓವರ್ 4 ಓವರ್ ತನ ಅವ್ರ ಓಪನರ್ಸಿಗೆ ನೀವು ಆಡಕ್ ಬಿಟ್ರಿ ಅಂದ್ರೆ ಮುಂದೆ ಕಡ್ಡಿ ಕೊರ್ದ ಬೆಂಕಿ ಹಚ್ಚೋದ್ರಾಗ ಏನೂ ಡೌಟೇ ಇಲ್ಲ. ಅಲ್ಲಿದಿಂದ ಪೂರ್ತಿ ಹುಚ್ಚರ್ಗತೆ ಆಡ್ತಾರೆ ಇವ್ರಂತರು. ಮೇನ್ ಅವ್ರ ಓಪನರ್ಸ್ ಮ್ಯಾಗ ಐತಿ. ಆದ್ರೆ SRH ಎಲ್ಲಿ ಸ್ಟ್ರಗಲ್ ಮಾಡಿತಿ ಅಂದ್ರೆ ಯಾವಾಗ ಚೇಸ್ ಮಾಡ್ಯಾರ ಅವಾಗ ಸ್ಟ್ರಗಲ್ ಮಾಡ್ಯಾರ. ಆದ್ರೆ ಲಾಸ್ಟ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಚೇಸ್ ಮಾಡ್ಯಾರ. ಅದು 215 ರನ್ ಭಾಳ ಈಸಿಯಾಗಿ ಚೇಸ್ ಮಾಡ್ಯಾರ. ಅದು ಅವ್ರ ಮೇನ್ ಓಪನರ್ ಟ್ರಾವಿಸ್ ಹೆಡ್ 1ನೇ ಬಾಲಿಗೆ ಬೋಲ್ಡ್ ಆದ್ರು. ಆ ಮ್ಯಾಚ್ನಾಗ SRH ದವರು ನಮ್ಮ ಓಪನರ್ ಆಡ್ಲಿಲ್ಲ ಅಂದ್ರೂ ನಾವು ಚೇಸಿಂಗ್ ಮಾಡಿದ್ರು ವಿನ್ ಆಗ್ತೀವಿ ಅನ್ನೋದು ತೋರಿಸ್ಕೊಟ್ಟಾರ. ಅವಾಗ ರಾಹುಲ್ ತ್ರಿಪಾಠಿ ಮತ್ತು ಅಭಿಷೇಕ್ ಶರ್ಮಾ ಆ ಒಂದು ವಿಕೆಟ್ ಬಿದ್ದೈತೆ ಅನ್ನೋದೇ ನೆನಪಿನಾಗ ಇಟ್ಕೊಲಿಲ್ಲ. ಹಂಗ ಆಡಿದ್ರು. 215 ರನ್ ಟಾರ್ಗೆಟ್ ಭಾಳ ಈಸಿಯಾಗಿ ಚೇಸ್ ಮಾಡಿದ್ರು. ಹಂಗಾಗಿ ಕ್ವಾಲಿಫೈರ್ 1 ನಾಗ KKR ಅಗೇನ್ಸ್ಟ್ SRH ದವರಿಗೆ ಜಾಸ್ತಿ ಅಡ್ವಾಂಟೇಜ್ ಐತಿ. ಈಗ ಎಲಿಮಿನೇಟರ್ ಮ್ಯಾಚ್ ಬಗ್ಗೆ ಮಾತಾಡಿದ್ರ RCB ವರ್ಸಸ್ RR ಬ್ಯಾಟಲ್ ಆಫ್ ರಾಯಲ್ಸ್. ರಾಜಸ್ಥಾನ್ ರಾಯಲ್ಸ್ ಈಗ ಬ್ಯಾಕ್ ಟು ಬ್ಯಾಕ್ ಸೋಲ್ಕೋತೆ ಬರಾಕತೈತಿ. ಅದ ಈ ಕಡೆ RCB ಬ್ಯಾಕ್ ಟು ಬ್ಯಾಕ್ ಗೆಲ್ಕೋತೆ ಬರಾಕತೈತಿ. ರಾಜಸ್ಥಾನ್ ರಾಯಲ್ಸ್ ದವರಿಗೆ ಇದು 1ನೇ ಎಲಿಮಿನೇಟರ್ ಆದ್ರೆ RCB ದವರಿಗೆ ಆಲ್ರೆಡಿ RCB ದವರು 6 ಎಲಿಮಿನೇಟರ್ ಮ್ಯಾಚ್ ಆಡಿ ಬರಾಕತ್ತಾರ. ಎಲ್ಲಕ್ಕೆಲ್ಲ ಮ್ಯಾಚ್ ಅವ್ರು ಎಲಿಮಿನೇಟರ್ ಗತೆನೇ ಆಡ್ಯಾರ. ಇದೇನು ಅವ್ರಿಗೆ ಹೊಸದಲ್ಲ. ಸ್ಟ್ರೈಟ್ ಅವೇ ರಾಜಸ್ಥಾನ್ ರಾಯಲ್ಸ್ ದವರು ಇಲ್ಲಿ ಪ್ರೆಷರ್ನಾಗ ಇದ್ದೇ ಇರ್ತಾರ. ರಾಜಸ್ಥಾನ್ ರಾಯಲ್ಸ್ ಟೀಮ್ ಅಂತೂ
ಮೊದಲಾದ್ರೂ ಬೆಂಕಿ ಐತ್ರಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅವ್ರ ಪರ್ಫಾರ್ಮೆನ್ಸ್ ಏನ್ ಬರಾಕತ್ತೈತಿ ಈಗ ರೀಸೆಂಟ್ ಆಗಿ ಅದು ಬಹಳ ಖರಾಬ್ ಪರ್ಫಾರ್ಮೆನ್ಸ್ ಬರಾಕತ್ತೈತಿ. ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್ ಮ್ಯಾಚ್ KKR ಅಗೇನ್ಸ್ಟ್ ಏನ್ ಮಳಿ ಬಂದು ವಾಶ್ ಔಟ್ ಆಯ್ತಲ್ರಿ, ಆ ಮ್ಯಾಚ್ 6 ಓವರ್ ದಾರಿ ಆಗಿತ್ತಂದ್ರ ಅದ್ರೊಳಗ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗಿತ್ತಂದ್ರ ಇವತ್ತು ಅವರು ನಾಳಿ ಮ್ಯಾಚ್ ನಾಗ KKR ಅಗೇನ್ಸ್ಟ್ ಆಡ್ತಿದ್ರು. ಅದೇ ಈ ಕಡೆ RCB ಪೂರ್ತಿ ಡಿಸ್ಟ್ರಕ್ಟಿವ್ ಫಾರ್ಮ್ ನಾಗ ಅದಾರ. ಪ್ಲೇಸ್ ಯಾವ್ದೇ ಇರ್ಲಿ, ಒಪೋನೆಂಟ್ಸ್ ಯಾರೇ ಇರ್ಲಿ, ಸುಮ್ಮ ನುಗ್ಗೋದು ಹೊಡೆಯೋದು ಒಂದೇ ಮಾಡಕತ್ತಾರ. ಅದಲ್ದ ಈಗ 2022 ಕ್ವಾಲಿಫೈಯರ್ 2 ನಾಗ RCB ವರ್ಸಸ್ RR ಮ್ಯಾಚ್ ಇತ್ರಿ. ಆ ಮ್ಯಾಚ್ ನಾಗ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗಿ ಫೈನಲ್ ಹೋಗಿದ್ರು. RCB ಅಲ್ಲಿಂದ ಎಲಿಮಿನೇಟ್ ಮಾಡಿ ಹೊರಗೆ ಕಳಿಸಿದ್ರು. ಆ ಒಂದು ರಿವೆಂಜ್ ಈ ಮ್ಯಾಚ್ ನಾಗ ಇರ್ತೈತಿ. ಯಾರು ಗೆಲ್ತಾರ ಅವ್ರು ಕ್ವಾಲಿಫೈರ್ 2 ಆಡ್ತಾರ, ಯಾರು ಸೋಲ್ತಾರ ಅವರು ಮನೆಗೆ ನಡೀತಾರ. RCB ಈಗ 100% ಸೆಟಲ್ಡ್ ಆಗಿದಾರ, ಅನ್ಸ್ಟಾಪಬಲ್ ಬೀಸ್ಟ್ ಆಗಿ ಆಡಕತ್ತಾರ. ಪೂರ್ತಿ ಕಾನ್ಫಿಡೆನ್ಸ್ ಲೆವೆಲ್ ಹೈ ಐತಿ, ಫುಲ್ ಜೋಸ್ ನಾಗ ಅದಾರ. ಹಿಂಗಾಗಿ 100% ಇಲ್ಲಿ ಅಡ್ವಾಂಟೇಜ್ ಈ ಮ್ಯಾಚ್ ನಾಗ ಸ್ಟ್ರೈಟ್ ಅವೇ RCB ಗಿನೇ ಇರ್ತೈತಿ. RCB ವಿನ್ನಿಂಗ್ ಸ್ಟ್ರೇಕ್ ಏನೈತಿ, 6 ಮ್ಯಾಚ್ ಅವ್ರು ಗೆದ್ದಾರ, ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೋ ಇಲ್ಲೋ ಅಂತ ಹೇಳಿ ನೋಡೋಣ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತ್ರಿ? 2 ಮ್ಯಾಚ್ ನಾಗ ಯಾವ ಟೀಮಿಗೆ ಜಾಸ್ತಿ ಅಡ್ವಾಂಟೇಜ್ ಐತಿ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.